ಸೊ ಇವಳೇನಪ್ಪ ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಾಗ ಏನೋ ಇದನ್ನ ಒಂದು ಚೀಲ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ಅಂತಿರ್ಬೋದು. ಕೊಂಡು 50 ರೂಪಾಯಿ ಉಳಿಸ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಳೇನಪ್ಪ ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಾಗ ಏನೋ ಇದನ್ನ ಒಂದು ಚೀಲ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ಅಂತಿರ್ಬೋದು. ಸೊ ಹೌದು, ಇವತ್ತು ಇದರದೇ ಒಂದು ವಿಡಿಯೋ. ಸೊ ಬನ್ನಿ, ಹಾಗಾದ್ರೆ ಇದೇನಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ಟೆಪ್ಪಲ್ಲಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದು. ಸೊ ನೋಡಿ, ಈ ಥರದೊಂದು ಚೀಲ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಥರ ಚೀಲ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಒಂದು 40-50 ರೂಪಾಯಿ ಯಾವ ಥರ ಉಳಿಸ್ಕೋಬಹುದು ಅನ್ನೋದನ್ನ ತೋರಿಸ್ತೀನಿ. ಈ ಚೀಲನ ಇಟ್ಕೊಂಡು 50 ರೂಪಾಯಿ ಉಳಿಸ್ಬೋದು. ಗೊತ್ತಾ ನಿಮಗೆ? ತೋರಿಸ್ಲಾ ನಾನು? ಸೊ ಬನ್ನಿ, ಹಾಗಾದ್ರೆ ಅದು ಹೇಗಂತ ತೋರಿಸ್ತೀನಿ. ನಿಮಗೆ ಶಾಕ್ ಆಗ್ತಿರ್ಬೋದು, ಈ ಚೀಲನ ಇಟ್ಕೊಂಡು ಇವಳು ಯಾವ ಥರ 50 ರೂಪಾಯಿ ಉಳಿಸ್ತಾಳಪ್ಪ ಅಂತ. ಸೊ ಅದೇ ಈ ವಿಡಿಯೋದಲ್ಲಿ. ಸೊ ಬನ್ನಿ, ಹಾಗಾದ್ರೆ ಶುರು ಮಾಡೋಣ. ಸೊ ನೋಡಿ, ಈ ಚೀಲದ್ದು ಮೊದಲಿಗೆ ಇಲ್ಲಿ ಎಂಡದ್ದು ಇಲ್ಲಿ ದಪ್ಪ ಇರತ್ತಲ್ವ. ಸೊ ಇದನ್ನ ನಾವು ಓಪನ್ ಮಾಡ್ಕೋಬೇಕಾಗತ್ತೆ, ಕಟ್ ಮಾಡಿ. ಸೊ ನೋಡಿ, ಈ ಕಡೆ ಕೂಡ ಓಪನ್ ಆಯಿತು, ಹಾಗೆ ಈ ಕಡೆ ಕೂಡ ಓಪನ್ ಆಯಿತು. ಈ ಥರ ಎರಡೂ ಕಡೆ ಓಪನ್ ಮಾಡಿಟ್ಕೊಂಡು ಈಗ ಈ ಕಡೆ ಕೂಡ ಒಂದು ಕ್ಲೋಸ್ ಇರುತ್ತಲ್ವ, ಒಂದು ಕಡೆ ಓಪನ್ ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ ಕಟ್ ಮಾಡಿಕೊಂಡು ತೆಗೆದೆ ಅಲ್ವಾ. ಸೊ ಇದನ್ನ ಈಗ ನಾವು ತಗೊಳ್ತೀವಿ. ಸೊ ಈಗ ಇಲ್ಲಿಂದ 10 ಇಂಚು ಬೇಕು. 10 ಇಂಚಿಗೆ ಮಾರ್ಕ್ ಹಾಕ್ಕೊತೀನಿ. ಇಲ್ಲಿ 10 ಇಂಚು ನೋಡಿ, ಈ ಥರ ಮಾರ್ಕ್ ಹಾಕೊಂಡು ಇದನ್ನು ಸ್ಟ್ರೈಟ್ ಆಗಿ ಲೈನ್ ಹೇಳ್ಕೊಳ್ತೀನಿ. ನಿಮಗೆ ಕಾಣಿಸಲ್ಲ ಅಂತಾನೆ ನಾನು ಈ ಥರದ್ದು ಮಾರ್ಕರ್ ಯೂಸ್ ಮಾಡ್ತಿದ್ದೀನಿ. ಪೆನ್ನಲ್ಲಿ ಅಥವಾ ಮಾರ್ಕ್ ಚಾಪೀಸಲ್ಲಿ ಮೂಡಿಸಿದ್ರೆ ಕಾಣಲ್ಲ ಅದು. ಸೊ ಹಾಗಾಗಿ ಮಾರ್ಕರ್ ತಗೊಂಡಿದ್ದೆ. ಸೊ ಇದನ್ನೀಗ ಕಟ್ ಮಾಡ್ಕೋಬೇಕು. ಆಗಲೇ ತೆಗ್ದಿಟ್ಟಿದ್ವಲ್ವ, ಸೊ ಅದನ್ನ ಇನ್ನೊಂದು ಸ್ವಲ್ಪ ತಗೋತೀನಿ. ತಗೊಂಡು ಇದೊಂದು ಸ್ವಲ್ಪ ಕಟ್ಟಾಗಿದೆ, ನೋಡೋಣ ಅಷ್ಟರೊಳಗೆ ಬರುತ್ತೆ ಅಂತ. ಹಾಂ, ಬರುತ್ತೆ. ಸೊ 10 ಇಂಚಿಗೆ ಮಾರ್ಕ್ ಹಾಕೋಬೇಕು. ಹಾಗೆ ಇಲ್ಲಿಂದ 5 ಇಂಚು, ಇಲ್ಲಿ ಕೂಡ 5 ಇಂಚು. ಇದನ್ನ ನಾವು ಬಾಕ್ಸ್ ಆಗಿ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಇದು ಇದನ್ನ ಡಬಲ್ ಪೀಸ್ ಆಗಿ ಮಾಡ್ಕೋತೀನಿ. ಇಷ್ಟು. ಈಗ ನೋಡಿ, ನಮಗೆ ಇಷ್ಟೇ ಐಟಮ್ಸು. ನಮಗೆ 50 ರೂಪಾಯಿ ಉಳಿಸೋದಕ್ಕೆ ಇಷ್ಟು ಕವರ್ದು ಬೇಕಾಗತ್ತೆ. ಸೊ ಬನ್ನಿ, ಹಾಗಾದ್ರೆ ಇದನ್ನ ಸ್ಟಿಚ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಮನೆಯಲ್ಲಿ ಇರುವಂಥ ನಿಮ್ದು ಯಾವುದಾದ್ರೂ ವೇಸ್ಟ್ ಕ್ಲೋತ್ ಇರತ್ತಲ್ಲ, ಬೇಡ ಏನು ಉಳಿದಿರೋ ಬಟ್ಟೆ, ಸೊ ಆ ಥರದ್ದು ಬಟ್ಟೆ ತೊಗೋಬೇಕಾಗತ್ತೆ. ನಾನು ಸ್ಕೂಲ್ ಯೂನಿಫಾರ್ಮಿಂದು ತೊಗೊಳ್ತಿದ್ದೀನಿ. ಇದೊಂದು ಸ್ವಲ್ಪ ಬಟ್ಟೆ ಉಳಿದಿತ್ತು, ಸೊ ಹಾಗಾಗಿ ಇದನ್ನೇ ತೊಗೊಳ್ತಿದ್ದೀನಿ. ಸ್ವಲ್ಪ ಬಟ್ಟೆನೂ ದಪ್ಪ ಇದಿರುತ್ತಲ್ವ, ಸ್ಟಿಫ್ ಆಗುತ್ತೆ, ದಿಪ್ ಇರುತ್ತಲ್ವ. ಸೊ ಹಾಗಾಗಿ ಸ್ಟಿಫ್ ಇರುತ್ತೆ ಅಂತ ತಗೊಂಡೆ. ನೋಡಿ, ಇಲ್ಲಿಗೆ ಬರಲ್ಲ, ಇದು ಉದ್ದ ಬರಲ್ಲ. ಯಾವ ಥರ ಇಟ್ಟರೆ ಬರುತ್ತೆ ನೋಡ್ಕೊಳ್ಳಿ, ನೋಡಿಕೊಂಡು ಇಟ್ಕೊಳ್ಳಿ. ನೋಡಿ ಇಲ್ಲಿ ಓಕೆ ಬರುತ್ತೆ. ಈ ಥರ ಕರೆಕ್ಟಾಗಿ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು.
ನೋಡಿ ಈ ಥರ ಕಟ್ ಮಾಡಿಕೊಂಡೆ. ಇನ್ನೂ ಒಂದು ಪೀಸ್ ಬೇಕು ಇದಕ್ಕೆ, ಅದನ್ನು ಕೂಡ ಇದ್ರ ಮೇಲೆ ಇದ್ರ ಸೈಜನ್ನೇ ಕಟ್ ಮಾಡ್ಕೋಬೇಕು. ಸೊ ಅದ್ರದ್ದೇನು ಕಟಿಂಗ್ ತೋರಿಸಲ್ಲ ನಾನು, ಸೇಮ್ ಇದೇ ಸೈಜನ್ನೇ ಕಟ್ ಮಾಡ್ಕೋಬೇಕು. ಸ್ಟಿಚ್ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ, ನಾನು ಸ್ಟಿಚ್ ಮಾಡುವಾಗ. ಸೊ ಈಗ ಇನ್ನು ಇದು ಉದ್ದ ಪೀಸ್ ಇರ್ತಲ್ವ, ಸೊ ಅದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಎರಡು ಡಬಲ್ ಫೋಲ್ಡ್ ಹಾಕೊಂಡಿದ್ದೀನಿ, ಯಾಕಂದರೆ ಇದು 2 ಪೀಸ್ ಇದೆ ಅಲ್ವಾ. ಸೊ 2 ಪೀಸಿಗೆ 2 ಬೇಕಲ್ಲ, ಸೊ ಹಾಗಾಗಿ ಕರೆಕ್ಟಾಗಿ 1 ಪೀಸ್ ಇಟ್ಕೊಂಡು ಕಟ್ ಮಾಡ್ತೀನಿ. ನೋಡಿ, ಸೊ 2 ಪೀಸ್ ಬಂತು. ಇದು 2 ಪೀಸಿಗೆ ಇದು 2 ಪೀಸು, ಇದಿಷ್ಟು. ಬನ್ನಿ ಹಾಗಾದರೆ ಇದ್ರದ್ದು ಇನ್ನೊಂದು ಪೀಸ್ ಕಟ್ ಮಾಡ್ಕೊಂಡು ಬರ್ತೀನಿ, ನೋಡೋಣ. ಓಕೆ ನೋಡಿ, ರೆಡಿ ಮಾಡ್ಕೊಂಡು ಬಂದೆ. ಆವಾಗಲೇ ಹೇಳಿದ್ನಲ್ವ ನಾನು, ಇದಕ್ಕೆ 2 ಪೀಸು, ಇದಕ್ಕೆ 2 ಪೀಸು, ಈ ಥರ ಯಾವುದಾದ್ರೂ ಇರುವಂಥದ್ದು ಒಳಗಡೆ ಆಗತ್ತಲ್ವ, ಸೊ ನಡೆಯುತ್ತೆ. ಸೊ ಬ್ಲೌಸ್ ಪೀಸ್ ಹಾಕ್ತಿದ್ದೀನಿ ನೋಡಿ, ಇದಕ್ಕೂ ಕೂಡ ಒಂದು ಕಟ್ ಮಾಡಿದ್ದೀನಿ. ಈಗ ನಾವು ಇದನ್ನು ಸ್ಟಿಚ್ ಮಾಡಬೇಕು. ಸೊ ಅದು ಯಾವ ಥರ ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ತಗೊಳ್ಳೋಣ. ಸೊ ಮೊದಲಿಗೆ ಲೈನಿಂಗ್ ಕ್ಲಾತ್, ಓಕೆನಾ. ಮೊದಲು ಲೈನಿಂಗ್ ಕ್ಲಾತು, ಆಮೇಲೆ ಇದು, ನಂತರ ಮೇನ್ ಕ್ಲಾತ್. ನೀವು ಇದರಲ್ಲೇ ಮಾಡ್ಕೋಬೇಕಂತಿಲ್ಲ, ನೀವು ಇರುವಂಥ ಯಾವುದು ಮನೇಲಿ ಪೀಸ್ ಇರುತ್ತಲ್ವ, ಸೊ ಅದರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇಟ್ಟು ಈಗ ಸ್ಟಿಚ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಇಟ್ಟು ಫುಲ್ ಸ್ಟಿಚ್ ಮಾಡ್ಕೊ. ಮೇಲೆ ಕ್ಲಾತ್ ಹಾಕಿ ಒಳಗಡೆ ಈ ಥರ ತಟ್ಟು ಹಾಕಿ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಸೊ ಈ ಥರ ಮೊದಲಿಗೆ ರೆಡಿ ಮಾಡ್ಕೋಬೇಕು. ನಂತರ ನೋಡಿ, ಇವಾಗ ಇಲ್ಲಿ ಏನಿರುತ್ತಲ್ವ, ಸೊ ಈ ಥರ ಇಟ್ಕೊಂಡು ಇದನ್ನು ಸೆಂಟ್ರಲ್ಲಿ ಮಾಡ್ಕೋಬೇಕು. ಈ ಥರ ಸೆಂಟ್ರಲ್ಲಿ ಮಾಡ್ಕೊಂಡು ಈ ಥರ ನಾಚ್ ಹಾಕೊಳ್ಳಿ 2 ಕಡೆ. ನಂತರ ಇಲ್ಲಿಂದ 2.5, ಇಲ್ಲಿಂದ 2.5, ಈ ನಾಚಿಂದ 2.5, ಹೊಳೆ ಇದೇ ನಾಚಿಂದ 2.5, ಈ ಥರ 5 ಇಂಚು ಗ್ಯಾಪ್ ಬರಬೇಕು. ಸೊ ಆ ಥರ ನಾವು ಆವಾಗಲೇ ಚೀಲದ ಮೇಲೆ ಹಾಕೊಂಡಿದ್ವಲ್ವ, ಸೊ ಅದನ್ನು ಇಲ್ಲಿ ಹಾಕೋಬೇಕು. ಇಲ್ಲಿ ಹಾಕೊಂಡು ನಾವು ಸ್ಟಿಚಿಂಗ್ನ ಮಾಡ್ಕೋಬೇಕು. ಸೊ 2.5 ಇಂಚಿಗೆ ಓಕೆ. ಸೊ ಇದು ಸಮಯ ಹಾಕೋಣ. ಈಗ ಅಷ್ಟೇ ಯಾವಾಗ ಹಾಕಿದೆ. ಸೊ ಈ ಥರ ಇದನ್ನು ಸೀದಾ ಇಟ್ಕೋಬೇಕು. ಇದನ್ನು ಸೀದಾ ಇಟ್ಕೊಂಡು ಇವೆರಡನ್ನೂ ಕೂಡ ಸೆಂಟ್ರಲ್ಲಿ ಈ ಥರ ನೋಡಿ, ಈ ಥರ ಮಾರ್ಕ್ ಹಾಕೋಬೇಕು. ಇವೆರಡನ್ನು ಮಾರ್ಕ್ ಹಾಕೊಂಡು ಈ ಸೆಂಟರ್ ಪಾಯಿಂಟಿಗೆ ಇದನ್ನು ಇಡಬೇಕಾಗತ್ತೆ. ಸ್ಟಿಚ್ ಹಾಕೋಬೇಕು. ಜಾಸ್ತಿ ಎಡ್ಜಿಗೆ ಹಾಕೋಕೆ ಹೋಗಬೇಡಿ, ಒಂದು 1/2 ಇಂಚ್ ಬಿಟ್ಟು ಒಳಗಡೆ ಹಾಕೊಳ್ಳಿ. ಲಾಸ್ಟಿಗೆ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಟಿಚ್ ಹಾಕೊಂಬಿಡಿ. ಸೊ ಈ ಥರ ಇನ್ನು ಇದನ್ನು ಈ ಥರ ತೆಗೆದು ಇಲ್ಲಿ ಪಾಯಿಂಟ್ಗೆ ಇದ್ರದ್ದು ಸೆಂಟ್ರ್ ಪಾಯಿಂಟ್ನ ಈ ಥರ, ಇದು ಉಲ್ಟಾ ಇರಬೇಕು, ಇದು ಸೀದಾ ಇರಬೇಕು, ಇಟ್ಟು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಸೊ ಇವೆರಡನ್ನು ಈ ಥರ ಸ್ಟಿಚ್ ಮಾಡಿದ್ಮೇಲೆ ಈಗ ಇದೇನಿರುತ್ತಲ್ವ, ಸೊ ನೋಡಿ ತೋರಿಸ್ತೀನಿ ಒಂದು ನಿಮಿಷ. ಇದೇನಿರುತ್ತಲ್ಲ ಇದನ್ನು ಈ ಥರ ಎತ್ಕೊಂಡು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ಈ ರೀತಿ ಈ ಥರ ಸ್ಟಿಚ್ ಮಾಡಬೇಕು. ಈ ರೀತಿ ಮತ್ತೆ ಇದು ಇದನ್ನ ಇಲ್ಲಿ ಕೊಡಿಸ್ಬೇಕು. ಇದನ್ನ ತಂದು ಈ ಥರ ತಂದು ನೀಟಾಗಿ ಇಲ್ಲಿ ಕೊಡಿಸ್ಬೇಕು. ಇದರ ಸ್ಟಿಚ್ ಮಾಡಬೇಕು. ಸೊ ನೋಡಿ ಇದು ಈ ಥರ ಆಯ್ತಲ್ವಾ. ಈಗ ಇದನ್ನು ಈ ಡ್ರಾಯ್ಗೆ ನೋಡಿ ಈ ಥರ ಇದನ್ನು ಈ ಥರ ಕೊಡಿಸ್ಬೇಕು. ಈ ಥರ ಜಾಯಿಂಟ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಹಾಕೋಬೇಕು.
ಇದೇ ಥರ ಈ ಕಡೆ ಮಾಡ್ಬೋದು, ಈ ಜಾಯಿಂಟ್ ಮಾಡ್ಬೋದು. ಸೊ ಈಗ ಸ್ಟಿಚ್ ಮಾಡಿ ಈ ಥರ ಬಂದು ಸೊ ಇದು ಮಾಡೋಣ. ನೋಡಿ ರೆಡಿ ಆಯಿತು. ಯಾವ ಥರ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು. ಒಂದು ನಿಮಿಷ ಹಾಂ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಬುತ್ತಿ ಅಡ್ಚೀಲ, ನಮ್ಮ ಕಡೆ ಬುತ್ತಿ ಚೀಲ ಅಂತೀವಿ. ಸೊ ಟಿಫಿನ್ ಬ್ಯಾಗ್ ಸೊ ಏನಿಲ್ಲ ಅಂದರೂ ಈ ಥರನೇ ಇರುತ್ತೆ ಸೇಮು. ಟಿಫಿನ್ ಬ್ಯಾಗಿಗೆ 50 ರೂಪಾಯಿ ತೊಗೋತಾರೆ. ಸೊ 50 ರೂಪಾಯಿ ತೊಗೋತಾರೆ, ನೋಡಿದ್ರಲ್ವ. ನಾನು 50 ರೂಪಾಯಿ ಉಳಿಸ್ಬಿಟ್ಟೆ. ಇದಕ್ಕೆ ಹೇಳಿದ್ದು ನಾನು ಚೀಲದಿಂದ 50 ರೂಪಾಯಿ ಉಳಿಸ್ತೀನಿ ಅಂತ. ಈ ಬರೀ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ಅದು ಸ್ಟಿಕ್ ಏನು ಸ್ಟಿಫ್ ಆಗಲ್ಲ, ಸ್ಮೂತ್ ಬಟ್ಟೆ ಆಗತ್ತಲ್ವ. ಸೊ ಅದಕ್ಕೆ ಒಳಗೆ ಅದನ್ನು ಹಾಕೋದ್ರಿಂದ ಸ್ಟಿಫ್ ಆಗುತ್ತೆ. ಸ್ಟ್ರೈಟಾಗಿ ಯಾವ ಥರ ಎಷ್ಟು ಚೆನ್ನಾಗಿ ಕೂರುತ್ತೆ ನೋಡಿ, ಈ ಥರ ಕುತ್ಕೊಂಡ್ಬಿಡತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನು ಇಷ್ಟ ಆಯಿತು ಅಂತ, ಹೇಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್.